ಸೊ ಒಟ್ನಲ್ಲಿ ಬೆಂಗಳೂರಿನ ಅಭಿವೃದ್ಧಿ ವಿಚಾರವಾಗಿ ಮೊನ್ನೆ ಕೂಡ ಟಿವಿನಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಸಂದರ್ಶನವನ್ನ ನಡೆಸಿದ್ದು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಅದರಲ್ಲಿ ಮಾತನಾಡಿದ್ರು ಅವರು. ಮೋಹನ್ ದಾಸ್ ಪೈ ಬಗ್ಗೆಯೂ ಕೂಡ ಮಾತಾಡಿದ್ರು. ಅಭಿವೃದ್ಧಿ ವಿಚಾರದಲ್ಲಿ ಟೀಕೆಗಳನ್ನ ಮಾಡಲಿ, ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ರು. ಇದಕ್ಕೆ ಕಿಡಿಕಾರಿರುವಂತಹ ಮೋಹನ್ ದಾಸ್ ಪೈ ಡಿ.ಕೆ.ಶಿ ಏನು ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೆಲವೊಂದಿಷ್ಟು ಇನ್ವೆಸ್ಟರ್ಸ್ಗಳು ಅಥವಾ ಕೈಗಾರಿಕೋದ್ಯಮಿಗಳು ನಿಮ್ಮನ್ನು ಬಂದು ಭೇಟಿಯಾದರೂ ಅನೇಕ ಸಲಹೆಗಳನ್ನು ಕೂಡ ಕೊಟ್ಟರು. ಮೋಹನ್ ದಾಸ್ ಪೈ ನಿಮ್ಮ ಬಗ್ಗೆ ಒಳ್ಳೆ ಮಾತು ಆಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಇಸ್ ಎ ವೆರಿ ಸ್ಟ್ರಾಂಗ್ ಮಿನಿಸ್ಟರ್, ಅವರಿಂದ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇದೆ. ಆದರೆ ಈ ಮೂಲಭೂತ ಸೌಕರ್ಯಗಳನ್ನು ಡೆಲಿವರ್ಗಳಾಗ್ತಾ ಇಲ್ಲ ಹೇಳಿ ಮಾತಾಡ್ತಿದ್ದಾರೆ. ಸರ್ಕಾರದಲ್ಲಿ ಕಾರ್ಯಕ್ರಮಗಳಿದೆ, ಆದರೆ ರಿಸಲ್ಟಾಗಿ ಕನ್ವರ್ಟ್ ಆಗ್ತಿಲ್ಲ ಅಂತಿದ್ದಾರೆ. ಮೋಹನ್ ದಾಸ್ ಪೈ ಇರ್ಬೋದು, ಅವ್ರ ಟೀಮ್ ಇರ್ಬೋದು, ಅವ್ರ ಫ್ರೆಂಡ್ಸ್ ಇರ್ಬೋದು, ಓಕೆ, ದೇ ಆರ್ ಕನ್ಸರ್ನ್ ಫಾರ್ ಬೆಂಗಳೂರು. ನಾನು ಅವರು ಟೀಕೆ, ಅವರ ಹಿತವಚನಗಳು, ಅವ್ರ ಇದಕ್ಕೆಲ್ಲ ನಾನು ಮಾತುಗಳ ಬಗ್ಗೆ ನನಗೆ ಐ ವೆಲ್ಕಮ್ ಇಟ್. ದೇ ಶುಡ್ ಕ್ರಿಟಿಸೈಸ್ ಅಸ್. ಅವ್ರು ಕ್ರಿಟಿಸೈಸ್ ಮಾಡಿದ್ರೆ ನಾವೇನಾದ್ರು ಸ್ವಲ್ಪ ಅರ್ಥಕೊಳ್ಳೋಕ್ಕೆ, ತಪ್ಪಿದ್ರೆ ತಿದ್ಕೊಳ್ಳೋಕ್ಕೆ ಅವಕಾಶ ಇದೆ. ನಾನು ಅವ್ರ ಬಗ್ಗೆ ನಾನು ಬೇರೆ ಮಾಡ್ಕೊಳ್ಳೋಕೆ ಪ್ರಶ್ನೆ ಇಲ್ಲ. ಇಲ್ಲೇನಿದೆ, ಇದು ಅಡ್ಮಿನಿಸ್ಟ್ರೇಷನ್ ನಡೆಸೋದು ಅಷ್ಟು ಸುಲಭ ಅಲ್ಲ. ಹೇಳಿ ಅದೇನು ರೆಸ್ಪಾನ್ಸಿವ್ ಕೊಡಬೇಕು ಕೊಡ್ತೀನಿ ಅವ್ರಿಗೆ. ಅವ್ರನ್ನೆಲ್ಲ ಕುಂಡಿಸ್ಬಿಟ್ಟು ಯಾವ ಕಮಿಟಿ ಮಾಡಬೇಕಾದ್ರೆ ಮಾಡ್ತೀನಿ. ಅಲ್ಟಿಮೇಟ್ಲಿ ಬ್ಯೂರೋಕ್ರಾಟ್ಸ್ ಹ್ಯಾಸ್ ಟು ಇಂಪ್ಲಿಮೆಂಟ್. ವೆನ್ ಬ್ಯೂರೋಕ್ರಾಟ್ಸ್ ಇಂಪ್ಲಿಮೆಂಟ್ ಯು ನೀಡ್ ಮನಿ. ಬೆಂಗಳೂರಲ್ಲಿ ನಾನು ಒಬ್ಬನೇ ಒಂದು ಗೂಬೆ, ನಾನು ಒಂದೇ ಬಾಯಿ ಬಿಡ್ತೀನಿ, ಕ್ರಿಟಿಸೈಸ್ ಮಾಡ್ತೀನಿ, ಬೇರೆ ಯಾರೂ ಮಾಡಲ್ಲ. ಎಲ್ಲರೂ ಬಂದ್ಬಿಟ್ಟು ಮಾಡಬೇಕು. ಇದು ನಮ್ಮೂರು, ನಾವು ಈ ಊರಿಗೆ ಮುಂದೆ ತೊಗೊಂಡು ಹೋಗ್ಬೇಕು. ನಮ್ಮ ಸಿಟಿ ಇದು, ನಾವಿಲ್ಲಿ ಹುಟ್ಟಿದ್ದು, ಬದುಕಿದ್ದು ನಾವಿಲ್ಲಿ, ನಾವು ಪ್ರಾಸ್ಪರ್ ಆಗಿದ್ದಿಲ್ಲ, ಇಲ್ಲೆಲ್ಲ ಬರಬೇಕು. ಜನರಿಗೆಲ್ಲ ಒಟ್ಟಿಗಾಗ್ಬಿಟ್ಟು ಪ್ರೊಟೆಸ್ಟ್ ಮಾಡಬೇಕು ನಾನು ಅಪೀಲ್ ಮಾಡ್ತೀನಿ. ನಾವು ಒಬ್ಬನೇ ಮಾತಾಡ್ಬಿಟ್ಟು ಎಲ್ಲರಿಗೂ ಕೇಳೋದು ಸರಿಯಲ್ಲ. ನೀವೆಲ್ಲ ಒಟ್ಟಿಗೆ ಬರಬೇಕು ಅಂತ ಮಾತಾಡ್ತೀನಿ. ಇವಾಗ ಬೆಂಗಳೂರಲ್ಲಿ 5 MP NDA MPs, ಅವ್ರು ಎಲ್ಲರಿಗೂ ಹೇಳ್ತೀನಿ, ಓವರಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡು ಪ್ರೊಟೆಸ್ಟ್ ಮಾಡಿ, ಮೀಡಿಯಾ ಕರೀರಿ. ನಾನು ಹೇಳ್ತೀನಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ, ನಮ್ಮ IT ಮಿನಿಸ್ಟ್ರಿಗೆ, ಅವ್ರು ಎಲ್ಲ ಮಾತಾಡಿ, ಎಲ್ಲ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ. ಇದೇನು ಜಾಸ್ತಿ ಕೆಲಸ ಅಲ್ಲ. ಪಾರ್ಟಲ್ ಸರಿ ಮಾಡೋದು ಜಾಸ್ತಿ ಕೆಲಸ ಅಲ್ಲ. ಇದೇನು ಡೆಡ್ಡು ಟೆಕ್ನಾಲಜಿ ಅಲ್ಲ. ಸಿಟಿಯಿಂದ ಸ್ಟ್ರೀಟನ್ನು ಕ್ಲೀನ್ ಮಾಡೋದೇನಿಲ್ಲ. 8 ಲಕ್ಷ ಜನ ಕೆಲಸ ಮಾಡ್ತಾರಲ್ಲಿ. ಆ ಒಂದು ರಸ್ತೆ ಮಾಡೋಕ್ಕಾಗಲ್ವಾ? ಸರ್ಕಾರಕ್ಕೆ ಹೋಗ್ಬಿಟ್ಟು ಮಾತಾಡೋಕ್ಕಾಗಲ್ವಾ? ಅಲ್ಲಿ ಹೋಗಿ ಮಾಡಬೇಕು. ಎಲ್ಲ ಜನರಿಗೆಲ್ಲ ಬಂದುಬಿಟ್ಟು ಪ್ರೊಟೆಸ್ಟ್ ಮಾಡಬೇಕಾ? ನಾವು ಆ ರೋಡೆಲ್ಲ ಪ್ರೊಟೆಸ್ಟ್ ಮಾಡಿ ಗಡ್ಡ ಮಾಡಬೇಕಾ? ಅದು ಬೇಕಾ ನಿಮಗೆ? ಇಲ್ಲಿ ಸರ್ಕಾರಕ್ಕೇನು ಮಾನ ಮರ್ಯಾದೆ ಇಲ್ವನ್ರಿ ಇದು?